ಹಾಯ್ ಎಲ್ಲರಿಗೂ, ಇವತ್ತು ಮನೆಯಲ್ಲೇ ಈಸಿ ಮತ್ತು ಹೆಲ್ತಿಯಾಗಿ ಯಾವ ಥರ ಪಿಜ್ಜಾ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ನಾನು ಇಲ್ಲಿ ಒಂದು ಆನಿಯನ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಲೇಯರ್ ಬೈ ಲೇಯರ್ನ ಬಿಡ್ಸ್ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಪಿಜ್ಜಾ ಬೇಸ್ನ ತೊಗೊಂಡು ಅದ್ರ ಮೇಲೆ ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಎಂಡ್ವರೆಗೂ ಸ್ಪ್ರೆಡ್ ಮಾಡ್ಕೋಬೇಕು. ನಾನಿಲ್ಲಿ ಹೊರಗಡೆಯಿಂದ ತರಿಸಿರೋದು ಪಿಜ್ಜಾ ಬೇಸ್ ಮತ್ತು ಚೀಸ್ ಅಷ್ಟೇ. ಪಿಜ್ಜಾ ಬೇಸನ್ನು ಕೂಡ ನಾವು ಮನೆಯಲ್ಲೇ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಆಯಿಲ್ ಹಾಕಿದ್ಮೇಲೆ ಇಲ್ಲಿ ನಾನು ಟೊಮೊಟೊ ಸಾಸ್ನ ಹಾಕೋತಾ ಇದ್ದೀನಿ. ನಿಮಗೆ ಸ್ಪೈಸಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಇದನ್ನು ಫುಲ್ ಎಂಡ್ವರೆಗೂ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಇಲ್ಲಿ ಚೀಸ್ನ ತೊಗೊಂಡಿದ್ದೀನಿ. ಚೀಸ್ನ ತೊಗೊಂಡು ನೀವು ನೀಟಾಗಿ ತುರ್ಕೋಬೇಕಾಗತ್ತೆ. ಅದು ನೀಟಾಗಿ ಫುಲ್ ಸ್ಪ್ರೆಡ್ ಆಗಬೇಕು. ಎಂಡ್ವರೆಗೂ ಸ್ಪ್ರೆಡ್ ಆಗೋ ತನಕ ತುರ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಆನಿಯನ್ನ ಬಿಡಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ಫುಲ್ ಸ್ಪ್ರೆಡ್ ಮಾಡ್ತೀನಿ. ಎಲ್ಲ ಕಡೆ ಇಟ್ಕೋಬೇಕು ಈ ಥರ. ನಿಮಗೆ ಡಿಸೈನಲ್ಲಿ ಬೇಕು ಅಂದರೆ ಡಿಸೈನಲ್ಲೂ ಕೂಡ ಇಟ್ಕೋಬೋದು. ಅದು ಮೇಲೆ ಇಟ್ಟರೆ ಸಾಕು, ಅದು ನೀಟಾಗಿ ಫಿಕ್ಸ್ ಆಗುತ್ತೆ. ಅದಾದಮೇಲೆ ನಾನು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಚೀಸ್ನ ಹಾಕ್ತಾಯಿದ್ದೀನಿ. ಚೀಸ್ ಹಾಕಿದ್ಮೇಲೆ ಈ ಥರ ಆಗುತ್ತೆ. ನಾನು ಇದನ್ನು ಓವನಲ್ಲಿ ಇಡ್ತಾ ಇದ್ದೀನಿ. ಸೊ ನಾನು ಅದನ್ನು ಮೀಡಿಯಮಲ್ಲಿ ಇಟ್ಕೋತಾ ಇದ್ದೀನಿ. ಸೆಟ್ ಮಾಡಿ ಕ್ಲೋಸ್ ಮಾಡಿ ಅದು ನಿಮಗೆ ಆಟೋಮೆಟಿಕ್ ಆಗುತ್ತೆ. ನಾನು ನಿಮಗೆ ಓವನ್ ಕೂಡ ಇಲ್ಲದೆ ಇರುವವರು ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ಕೆಲವೊಬ್ಬರು ಮನೆಯಲ್ಲಿ ಓವನ್ ಇರಲ್ಲ, ಸ್ಟವ್ ಮೇಲೇ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಟೊಮೊಟೊ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಟೊಮೊಟೊನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ, ಡಿಫ್ರೆಂಟಾಗಿರಲಿ ಅಂತ, ಮತ್ತು ಬಾಯಿಗೂ ಕೂಡ ಸಿಗಲಿ ಅಂತ. ಟೊಮೊಟೊ ಎಲ್ಲ ಕಟ್ ಆದಮೇಲೆ ನಾನು ಸೇಮ್ ಬೇಸ್ ತೊಗೊಂಡು ಅದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫುಲ್ ಕವರ್ ಆಗೋ ಥರ ಸ್ಪ್ರೆಡ್ ಮಾಡಿ ಸೇಮ್ ಪ್ರೊಸೀಜರ್ ಟೊಮೊಟೊ ಕೆಚಪ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು. ಚೀಸ್ನ ನಾನಿಲ್ಲೇ ಹಾಕ್ತಾಯಿದ್ದೀನಿ. ಚೀಸ್ ಹಾಕಿದ್ಮೇಲೆ ನಾನಿಲ್ಲಿ ಟೊಮೊಟೊನ ಈ ಥರ ಇಡ್ತಾಯಿದ್ದೀನಿ, ಫುಲ್ ಕವರ್ ಆಗೋ ಥರ. ಇದ್ರ ಮಧ್ಯೆ ನಾನು ಆನಿಯನ್ನು ಕೂಡ ಇಡ್ತಾಯಿದ್ದೀನಿ. ಇಟ್ಟಾದಮೇಲೆ ಸೇಮ್ ಅದ್ರ ಮೇಲೂ ಕೂಡ ನಾನು ಚೀಸ್ನ ಹಾಕೋತಾ ಇದ್ದೀನಿ. ಇದನ್ನು ಸ್ಟವ್ ಮೇಲೆ ಯಾವ ಥರ ಕುಕ್ ಮಾಡೋದಂದರೆ, ನಾನಿಲ್ಲಿ ಒಂದು ತವ ಇಟ್ಟಿದ್ದೀನಿ, ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ, ಅದ್ರ ಮೇಲೆ ನಾನು ಪಿಜ್ಜಾ ಇಟ್ಟಿದ್ದೀನಿ. ಡೈರೆಕ್ಟ್ ತವ ಮೇಲೆ ಬೇಯಿಸೋದ್ರಿಂದ ತುಂಬ ರೋಸ್ಟ್ ಆಗುತ್ತೆ, ಪಿಜ್ಜಾ ತಿನ್ನೋ ಥರ ಅನಿಸೋದಿಲ್ಲ. ಸೊ ಇದ್ರ ಮೇಲೆ ನೀವು ಒಂದು ಲಿಡ್ನ ಕ್ಲೋಸ್ ಮಾಡಿ ಹಬೆಯಲ್ಲಿ ಬೇಯಿಸ್ಬೇಕಾಗತ್ತೆ. ನಾನಿದು ಫುಲ್ ಆದಮೇಲೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು.